Hey everyone, ಹೆಂಗಿದಿರಲ್ಲ? ದಿಸ್ ಇಸ್ ಅಮೂಲ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಮ್ ಟೂರ್ ಮಾಡತ್ತೀನಿ. ಭಾಳ ಮಂದಿ ಇನ್ಸ್ಟಾ ಒಳಗೆ ಹೋಮ್ ಟೂರ್ ಬೇಕಂತ ಹೇಳಿದ್ರು. ಸೊ ನಾ ಇವತ್ತು ತೋರ್ಸಾತೀನಿ. ಎಷ್ಟು ಆಗ್ತೈತೆ ನನ್ನ ಕಡೆ ಅಷ್ಟು ತೋರಿಸ್ತೇನೆ. ಬಿಕಾಸ್ ನಂದು ಸ್ವಲ್ಪ ಕಿಚನ್ ಆ್ಯಂಡ್ ಕಬೋರ್ಡೆಲ್ಲ ಕ್ಲೀನ್ ಇಟ್ಟಿಲ್ಲ. ಕ್ಲೀನ್ ಇಲ್ಲಾಗಿದ್ದು ಸ್ಪೇಸ್ ನಂಗೆ ತೋರ್ಸೋಕೆ ಆಗಂಗಿಲ್ಲ. ಬಿಕಾಸ್ ಸ್ವಲ್ಪ ವೀಡಿಯೋ ಚಂದ ಇದ್ರೆ ಚಲೋ ಅನಿಸ್ತೈತಲ್ಲ, ನೀಟ್ ಇರ್ಬೇಕು ಪ್ಲೇಸ್. ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತೈತಿ ನಾ ಅಷ್ಟು ನನ್ನ ಸ್ಪೇಸ್ ನೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟು ಆಗ್ತೈತಿ ಅಷ್ಟು ಇವತ್ತು ಹೋಮ್ ಟೂರ್ ಮಾಡೋಣ ಅಂತ. ಸೊ ದಿಸ್ ಇಸ್ ಅ 2 BHK ಅಪಾರ್ಟ್ಮೆಂಟ್ ಆ್ಯಂಡ್ ಇದು ನಮ್ಮ ಮನಿ ಎಂಟ್ರೆನ್ಸ್. ಸೊ ಸುತ್ತಮುತ್ತ ಡೀಸೆಂಟ್ ಫ್ಯಾಮಿಲಿನ ಇರ್ತಾವ. ಸಣ್ಣ ಮಕ್ಳು ಭಾಳ ಜನ ಅದಾರ ಆ್ಯಂಡ್ ಅವ್ರು ಬರೀ ಗದ್ಲ ಮಾಡ್ಕೊಂತಿರ್ತಾರ. ಅದಕ್ಕೆ ನಾ ವಿಡಿಯೋ ಒಳಗೆ ವಯಸ್ಸವ್ರು ಕೊಡಾತೀನಿ. ಸೊ ನಿಮ್ಗೆ ಎಂಟ್ರಿ ಆದ ಕೂಡಲೇ ಎಲ್ಲ ಶೂ ರ್ಯಾಕ್ ಕಾಣಿಸ್ತೈತಿ. ಎಷ್ಟರ ಶೂ ರ್ಯಾಕ್ಸ್ ಇರಲಿ, ಮ್ಯಾಟ್ ಇಡ್ತಾರೆ ಚಂದ ಮಾಡ್ಕೊಂಡು ಕಾಲು ಒರೆಸ್ಕೊಂಡು ಬರಲಿ ಅಂತ. ನಾ ಮಾತ್ರ ಮನಿ ರಾಡಿ ಮಾಡೋದ ಕೆಲಸ. ಎಷ್ಟು ಶೂ ರ್ಯಾಕ್ ಇದ್ರು ಶೂ ನಾನು ಅಲ್ಲ ಹಂಗೆ ಬಿಟ್ಟಿರ್ತೇನೆ. ಸೊ ಇವತ್ತು ವಿಡಿಯೋ ಮಾಡತ್ತೇನಿ ಅಂತ ಭಾಳ ಕ್ಲೀನ್ ಇಟ್ಟೇನಿ ನನ್ನ ಮನಿ. ಸೊ ಹಂಗೆ ನೀವು ಸೀದಾ ಹೋದ್ರೆ ಹಾಲ್ ಐತಿ. ಹಾಲಿಂದ ಡೈರೆಕ್ಟ್ ಕಿಚನ್ ಇಟ್ಟೇವಿ. ಸೊ ನಮಗೆ ಈಸಿ ಆಗ್ತೈತಿ. TV ನೋಡ್ಕೊಂತ ಅಡ್ಗೆ ಮಾಡ್ಕೋಬೋದು. ಮಮ್ಮಿ ಅವರೆಲ್ಲ ಸೀರಿಯಲ್ ನೋಡ್ಕೊಂತ ಮಾಡ್ತಾರ. ನಾನಂತೂ ಬಿಗ್ ಬಾಸ್ ನೋಡ್ಕೊಂತ ಅಡ್ಗೆ ಮಾಡೋದು ಹಂಗೆ ಹಿಂಗೆ ಮಾಡ್ಕೊತಿರ್ತೇನೆ. ಟಿವಿದ ಬಾಜುಕ ಚೇರ್ ಇಟ್ಟೇವಿ. ಆಕ್ಚುಲಿ ಈ ಚೇರ್ ನನ್ನ ಸ್ಟಡಿ ಟೇಬಲ್ ಜೊತೆ ಬಂದಿತ್ತು, ಬಟ್ ಸ್ಟಡಿ ಟೇಬಲ್ ಮುರಿದೋಗೈತೆ ಅಂತ TV ಬಾಜುಕ್ ಇಟ್ಟೇವಿ. ಸೊ ಇದು ಸೋಫಾ ಮತ್ತು ಟೇಬಲ್ 2 to 3 years ಓಲ್ಡ್ ಆಗೈತಿ ಆಲ್ರೆಡಿ. ಸೊ ನಾ ಇವೆಲ್ಲ ಸ್ವಲ್ಪ ಭಾಳ ಕ್ಲೀನ್ ಮಾಡಿಟ್ಟೇನಿ. ಇವನ್ ನಾ ಕರ್ಟನ್ಸ್ ಹೊಸ ಮಾಡ್ಸೇನಿ. ವಿಡಿಯೋ ಸಂಬಂಧ ಅಲ್ಲ, ಮನಿ ಚಂದ ಕಾಣಲಿ ಅಂತ. ಹಂಗ ನಾ ಶಾಪಿಂಗ್ ಹೋಗಿದ್ದೆ ಅಂತ ನಾ ಡ್ರೆಸ್ ತಗೊಬಂದಿದ್ದೆ ನ್ಯೂಮಿ ಸ್ಟೋರಿಂದ. ಅದನ್ನ ನಾ ಸೋಫಾ ಮೇಲೆ ಇಟ್ಬಿಟ್ಟೇನಿ. ಯಾಕಂದ್ರೆ ನಂಗೆ ಪಿಂಕ್ ಕಲರ್ ಭಾಳ ಇಷ್ಟ ಅನ್ಸತ್ತೈತೆ ಆ್ಯಂಡ್ ಸೋಫಾ ಮೇಲೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾ ಡ್ರೆಸ್ ಹಾಕೊಂಡಾಗ ಹೆಂಗೆ ಕಾಣಿಸ್ತೇನೆ ಅಂತ ನಾ ಮೇಲೆ ಹಾಕೇನಿ, ನೀವು ನೋಡ್ಕೋಬಹುದು. ಆ್ಯಂಡ್ ಹಾಲಿಂದ ನೀವು ಈ ಕಡೆ ತಿರುಗಿದ್ರೆ ನಿಮ್ಗೆ ಕಿಚನ್ ಕಾಣಿಸ್ತೈತಿ. ಆ್ಯಂಡ್ ಕಿಚನ್ ಎಷ್ಟು ನೀಟ್ ಮಾಡಿಟ್ಟೇನಲ್ಲ ಅಷ್ಟು ನೀಟ್ ಇರುವುದಿಲ್ಲ. ಗ್ಯಾಸ್ ಅದು ಇದು ಎಲ್ಲ ಎಸೆನ್ಷಿಯಲ್ಸ್ ನಾವು ಮೇಲೆ ಇಟ್ಟಿರ್ತಿದ್ವಿ. ಇವತ್ತೆಲ್ಲ ಕೆಳಗೆ ಹಾಕಿಟ್ಟೇನಿ. ಆ್ಯಂಡ್ ನನ್ನ ಕಡೆ ಒಂದು ಸಣ್ಣ ಫ್ರಿಜ್ ಐತಿ. ಸಣ್ಣದ ಇಟ್ಕೊಂಡೆ ನಾನು ನೀಟಾಗಿ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿಟ್ಟೇನಿ. ಓಪನ್ ಮಾಡತ್ತೀನಿ, ಬಟ್ ಫ್ರಿಜ್ ಒಳಗೆ ಏನೂ ಇಲ್ಲ. ಯಾಕಂದ್ರೆ ನಾ ಸಂಡೇ ಮನಿ ಕ್ಲೀನ್ ಮಾಡ್ತೀನಿ. ಇವತ್ತು ಸಂಡೇ ಅಂತ ನಾ ವಿಡಿಯೋನು ಮಾಡತ್ತೀನಿ. ಸೊ ನಾ ಬ್ಲಿಂಕಿಟ್ ಒಳಗೆ ಜೆಪ್ಟೋ ಒಳಗೆ ಆರ್ಡರ್ ಮಾಡಿ ಫ್ರಿಜ್ ಎಲ್ಲ ಒಂದ್ಸತಿ ನೀಟ್ ಮಾಡಿ ಎಲ್ಲ ನಾನು ಚಂದ ಮಾಡಿ ಜೋಡಿಸಿಡ್ತೇನೆ. ಸೊ ಈ ಮನಿ ನಾವು ಕಟ್ಟಿದ್ಮೇಲೆ ನಾವು ತೊಗೊಂಡಿದ್ದ. ಅದರ ಸಂಬಂಧ ನಮ್ಗೆ ದೇವ್ರ ಮನಿ ಮಾಡಕ್ಕೆ ಜಾಗ ಇದ್ದಿದ್ದಿಲ್ಲ. ಸೊ ಈಗ ಅದ್ರ ಬಗ್ಗೆ ನಾವು ವಿಚಾರ ಮಾಡತ್ತೀವಿ. ಅದರ ಸಂಬಂಧ ಫ್ರಿಜ್ ಮೇಲೆ ಒಂದು ಗಣಪತಿದ ಮೂರ್ತಿ ಇಟ್ಕೊಂಡು ಅದಕ್ಕೆ ನಾನು ಕೈ ಮುಕ್ಕೊಂಡು ಹೋಗೋದು ಬರೋದು ಮಾಡ್ತೀನಿ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ದಟ್ ವಿ ಡೋಂಟ್ ಹ್ಯಾವ್ ಮಚ್ ವಾಟರ್ ಹಿಯರ್, ಸೊ ವಿ ಕ್ಯಾನ್ ಯೂಸ್ ಕ್ಯಾನ್ಸ್. ಆಲ್ಸೋ ಐ ನೀಡ್ ಟು ಡ್ರಿಂಕ್ 2 liters ಆಫ್ ಹಾಟ್ ವಾಟರ್ ಎವ್ರಿ ಮಾರ್ನಿಂಗ್. ನಂಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತೈತಿ, ಲೈಕ್ ಅಲರ್ಜೀಸ್ ಅದಾವ. ಮುಂಜಾನೆ ಎದ್ಕೊಳ್ಳೋ ನಂಗೆ 2 liter ಬಿಸಿ ನೀರು ಬೇಕಾಗ್ತೈತಿ. ಇನ್ನು ಗ್ಯಾಸ್ ಆನ್ ಮಾಡಿ ಕುಡಿಯೋಕೆ ಭಾಳ ಟೈಮ್ ಆಗ್ತೈತಿ ಅಂತ ಈಸಿ ಆಗಲಿ ಅಂತ ನಾನು ಇದ್ರೊಳಗೆ ಬಿಸಿ ಮಾಡ್ಕೊಂಡು ನೀರು ಕುಡಿತೇನೆ. ಆ್ಯಂಡ್ ನನಗೆ ಅನ್ಸಾತೈತಿ ಬಾಜು ಮನೆ ಮಕ್ಕಳು ಭಾಳ ಇರಿಟೇಟ್ ಮಾಡತ್ತಾರ. ನನಗೆ ವಯಸ್ಸು ಓವರ್ ಕೊಡ್ಬೇಕಂದ್ರೆ ಅವ್ರದ್ದು ಸೈಕಲಿಂದ ಹೊಂದು ಕೇಳಿಸ್ತೈತಿ, ಇದೇನೋ ಹೊಂದು ಕೇಳಿಸತೈತಿ. ಸೊ ಮುಂದಿನ ವೀಡಿಯೋಸ್ ನಾವು ವಾಯ್ಸ್ ಓವರ್ ಕೊಡ್ತೀನಿ, ಬೆಟರ್ ಅದು. ಮೊದಲು ನನಗೆ ಭಾಳ ಟಫ್ ಅನಿಸ್ತಿತ್ತು. ಒಬ್ಬಾಕಿನ ಎಲ್ಲ ಕ್ಲೀನ್ ಮಾಡಬೇಕು, ಅಡುಗೆ ಮಾಡ್ಕೋಬೇಕು. ಈಗ ಹೊಕ್ಕೊಂತ ಅದು ಒಂದು ಹ್ಯಾಬಿಟ್ ಆಗೈತಿ. ದೀಸ್ ಆರ್ ಆಲ್ ಕಿಚನ್ ಎಸೆನ್ಷಿಯಲ್ ದಟ್ ಐ ಹ್ಯಾವ್ ನೀಟ್ಲಿ ಆರ್ಗನೈಸ್ಡ್ ಟುಗೆದರ್. ಅದರ್ವೈಸ್ ನೆನಪ ಇರೋದಿಲ್ಲ ನಾ ಎಲ್ಲೆಲ್ಲಿ ಏನೇನು ಇಟ್ಟೇನಿ ಅಂತ. ವಿ ಹ್ಯಾವ್ ಕ್ರಿಯೇಟೆಡ್ 4 to 5 boxes ಹಿಯರ್ ವಿಚ್ ಮೇಕ್ಸ್ ಇಟ್ ಈಸಿಯರ್. ಈ ಕರ್ಟನ್ಸ್ ಓಪನ್ ಮಾಡಿದ್ರೆ ಬೇರೆ ಮಂದಿನ ಕಾಣಿಸ್ತಾರೆ. ಅದಕ್ಕೆ ಎಲ್ಲ ವಿಂಡೋಗೂ ನಾನು ಕರ್ಟನ್ಸ್ ಹಾಕಿಟ್ಬಿಟ್ಟೇನಿ. ಸೊ ಈಗ ನಾನು ನನ್ನ ಬೆಡ್ರೂಮ್ ಕಾಣಿಸ್ತೀನಿ. ದಿಸ್ ಬೆಡ್ರೂಮ್ ಹ್ಯಾಸ್ ಅನ್ ಅಟ್ಯಾಚ್ಡ್ ವಾಶ್ರೂಮ್ ಆ್ಯಂಡ್ ದರ್ ಇಸ್ 24-hour ಹಾಟ್ ವಾಟರ್ ಅವೈಲೇಬಲ್. ಓನ್ಲಿ ಇಶ್ಯೂ ಏನಂದ್ರೆ ಡ್ರಿಂಕಿಂಗ್ ವಾಟರ್ ಒಂದು ನಮ್ಗೆ ಜಾಸ್ತಿ ಸಿಗುದಿಲ್ಲ. ಅಂದ್ರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತೈತಿ, ಬಾಕಿ ಮಂದಿ ಎಲ್ಲ ಕುಡಿತಾರೆ. ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಇಸ್ ಫೈನ್ ಹಿಯರ್. ದ್ಯಾಟ್ಸ್ ಅ ಬೆಡ್ ವಿಚ್ ಐ ರೀಸೆಂಟ್ಲಿ ಬಾಟ್ ಆ್ಯಂಡ್ ಐ ಲವ್ ವೈಟ್ ಬೆಡ್ ಶೀಟ್ಸ್. ಪಾಸಿಟಿವ್ ಎನರ್ಜಿ ಬರ್ತೈತಿ ವೈಟಿಂದ, ಅದಕ್ಕೆ ಎಲ್ಲ ವೈಟ್ ಥೀಮ್ ಇಟ್ಕೊಬಿಟ್ಟೇನಿ. ವಾಶ್ರೂಮ್ ಅಂತೂ ನಾ ಡೈಲಿ ಕ್ಲೀನ್ ಇಡ್ತೇನೆ. ಎದಕ್ಕಂದ್ರೆ ಹೈಜೀನ್ ಭಾಳ ಇಂಪಾರ್ಟೆಂಟ್. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಗರ್ಲ್ ಟು ಮೇಂಟೈನ್ ಹೈಜೀನ್, ಅದರ್ವೈಸ್ ಇಟ್ ಕ್ಯಾನ್ ಲೀಡ್ ಟು ಇನ್ಫೆಕ್ಷನ್ಸ್. ದಟ್ಸ್ ವೈ ಐ ಎನ್ಶ್ಯೂರ್ ದ ವಾಶ್ರೂಮ್ ಈಸ್ ಆಸ್ ಹೈಜೀನ್ ಆಸ್ ಪಾಸಿಬಲ್. ಪೀರಿಯಡ್ಸ್ ಒಳಗೆಲ್ಲ ಅವ್ರ ಪಬ್ಲಿಕ್ ಟಾಯ್ಲೆಟ್ ಒಳಗೆಲ್ಲ ನಾವು ಯೂಸ್ ಮಾಡೋದ್ರಿಂದ ಭಾಳ ಕೆಟ್ಟ ಇನ್ಫೆಕ್ಷನ್ ಆಗ್ತಾವೆ. ಐ ಆಮ್ ಶೇರಿಂಗ್ ದಿಸ್ ಇನ್ಫಾರ್ಮೇಷನ್ ಬಿಕಾಸ್ ಅ ಲಾಟ್ ಆಫ್ ಗರ್ಲ್ಸ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಇಟ್ಸ್ ಗುಡ್ ಫಾರ್ ದ್ಯಾಮ್ ಟು ಗೆಟ್ ಸಮ್ ಯೂಸ್ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಹಾಟ್ ವಾಟರಿಗೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಎಕ್ಸ್ಟ್ರಾನ ಸ್ನಾನ ಮಾಡ್ಲಿಕ್ಕೆ ಗೀಸರ್ ಇಟ್ಕೊಂಡೇವಿ. ಲೈಕ್ 24 hours ಯಾವಾಗ ಬೇಕು ಆವಾಗ ಹಾಟ್ ವಾಟರ್ ನಾವು ಮಾಡ್ಕೋತೀವಿ. ಯೂಸ್ಡ್ ಪ್ಯಾಡ್ಸ್ ಇಂದ ಹಿಡಿದು ಎಲ್ಲ ಕಸ ಕಚರ ಏನಾರ ಇರಲಿ ನಾವು ಕಮೋಡ್ ಪಕ್ಕದೊಳಗೆ ಅದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಚಿಕ್ಕದಾದಂಥ ಒಂದು ಡಸ್ಟ್ಬಿನ್ ಇಡ್ತೇವಿ. ಆ್ಯಂಡ್ ಈ ಬೆಡ್ರೂಮಿಂದ ಹೋದ ಕೂಡಲೇ ಇನ್ನೊಂದು ಬೆಡ್ರೂಮ್ ಸಿಗ್ತೈತಿ. ಹಾಲಿಂದ ಸ್ಟ್ರೇಟ್ ಹೋಗ್ಬೇಕಾ, ಅಲ್ಲಿ ಇನ್ನೊಂದು ವಿಂಡೋ ಇಟ್ಟೇವಿ. ಈ ವಿಂಡೋ ಇಂದು ನಮ್ಗೆ ಹೊರಗಿಂದ ಕಾಣೋದು ವೀವ ಆಜು ಬಾಜು ಮನಿನ. ದಿಸ್ ಈಸ್ ವೇರ್ ಐ ಡೂ ಆಲ್ ಮೈ ವರ್ಕ್ ಲೈಕ್ ವಿಡಿಯೋ ಎಡಿಟಿಂಗ್, ವಾಯ್ಸ್ ಓವರ್ ಆ್ಯಂಡ್ ವ್ಲಾಗ್ಸ್. ಆಜು ಬಾಜು ಮನಿ ಸೌಂಡ್ ಜಾಸ್ತಿ ಕೇಳುವುದಿಲ್ಲ. ಇಲ್ಲಿ ಒಂದು ಕಪೋರ್ಡ್ ಇಟ್ಟೀನಿ ಆ್ಯಂಡ್ ನಾನು ನೈಟ್ ಇಲ್ಲೇ ವರ್ಕ್ ಮಾಡ್ಕೊಂತ ಮಕ್ಕೋಬಿಡ್ತೇನೆ. ಪ್ಲೇಸ್ ಎಲ್ಲ ಭಾಳ ಕೂಲ್ ಐತಿ. ವೇಸ್ಟ್ ಕ್ಲೋತ್ಸ್ ಇರಲಿ ಇಲ್ಲ ಡೈಲಿ ಕ್ಲೋತ್ಸ್ ಇರಲಿ, ಡೈಲಿ ಕ್ಲೋತ್ಸ್ ಕೆಳಗಿನ ಕಬೋರ್ಡ್ ಒಳಗೆ ಇಟ್ಕೋತೀನಿ. ವೇಸ್ಟ್ ಕ್ಲೋತ್ಸ್ ಏನಾರ ಇರ್ತೈತಿ ಇಲ್ಲ ಪಾತ್ರಿ ಹಳಿದು ಏನಾರ ಇರಲಿ ಮೇಲ್ಗಡೆ ನಾನು ತುಂಬಿಸಿಟ್ಟೇನಿ. ಅದಕ್ಕೆ ನಾವು ಓಪನ್ ಮಾಡಿ ತೋರ್ಸಾತಿಲ್ಲ ಇವತ್ತು. ಆ್ಯಂಡ್ ಇದು ಫ್ಯಾನಿಂದ ಆಜು ಬಾಜು ಏನು ಲೈಟ್ಸ್ ಎಲ್ಲ ಅದಾವಲ್ಲ, ಇವಾಗ ನಾವು ಹೊಸದಾಗಿ ಮಾಡಿದ್ದದು. ಮೊದಲು ನಮ್ದು ಇಷ್ಟೆಲ್ಲ ಹಿಂಗೆ ಬ್ರೈಟ್ ಲೈಟ್ಸ್ ಎಲ್ಲ ಇದ್ದಿದ್ದಿಲ್ಲ. ಸೊ ಇದಕ್ಕೂ ಒಂದು ಅಟ್ಯಾಚ್ ವಾಶ್ರೂಮ್ ಐತಿ.
ಆ್ಯಂಡ್ ಈ ವಾಶ್ರೂಮ್ ನಾವು ವೈಟ್ ಆ್ಯಂಡ್ ಬ್ರೌನ್ ಥೀಮಲ್ಲಿ ಮಾಡಿಟ್ಟೇವಿ. ಲೈಕ್ ಇದನ್ನು ನಾವು ಹೊಸದಾಗ ಮಾಡಿದ್ದು, ಮಿರರ್ ಎಲ್ಲ ಹಾಕಿ. ಆ್ಯಂಡ್ ಈವನ್ ಇದಕ್ಕೂ ಕೂಡ ಗೀಸರ್ ಇಟ್ಟೇವಿ. ಪಪ್ಪಾಗ ಆಫೀಸ್ ಹೋಗೋದಿರ್ತೈತಿ, ಮಮ್ಮಿಗೆ ಬಿಸ್ನೆಸ್ಸಿಗೆ ಹೋಗೋದು ಲೈಕ್ ಕೆಲಸ ಇರ್ತೈತಿ. ಆ್ಯಂಡ್ ಇವನ್ ನನಗೂ ಜಲ್ದಿ ಎದ್ದು ಕಾಲೇಜಿಗೆ ಹೋಗೋದಿರ್ತೈತಿ. ಸೊ ನಮ್ಗೆ ಗಡಿಬಿಡಿ ಆಗಬಾರ್ದಂತ ನಾವು ಎರಡು ಕಡೆ ಅಟ್ಯಾಚ್ ವಾಶ್ರೂಮ್ ಇಟ್ಬಿಟ್ಟೇವಿ. ಎಷ್ಟು ಡಿಸ್ಟರ್ಬೆನ್ಸ್ ಐತಿ ಅಂತಂದ್ರೆ ಈಗ ನಾ ರೂಮ್ ಟೂರ್ ಮಾಡತ್ತಿದ್ದೆ ನೋಡ್ರಿ, ಅಲ್ಲಿ ನಾಯಿ ಬಾವು ಮಾಡತೈತಿ, ಯಾರು ಅಂಕಲ್ ಬೈಯಾತಾರೋ, ಫುಲ್ ತಲೆ ಫುಲ್ ನಂಗೆ ಗಿರುಕ್ ಅಂತೈತಿ ಹಿಂಗೆ ಕೇಳಿದ್ರು. ಇನ್ನೊಂದು ಏನಂತಂದ್ರೆ ನಂಗೆ ಭಾಳ ಹಸಿವಾಗತ್ತಿತ್ತು. ವೀಡಿಯೋ ಮಿಡ್ಲಲ್ಲಿ ನಿಲ್ಲಿಸಿ ನಾನು ಆರ್ಡರ್ ಮಾಡಿದ್ದೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಅದು ತಿನ್ನಬೇಕು. ಈಗ ನಾ ಅದಕ್ಕೆ ವಯಸ್ಸವ್ರು ಕೊಟ್ಟುಬಿಟ್ಟೆ, ನೀನು ಇಲ್ಲಾಂದ್ರೆ ಇದು ಬೌ ಎ ಪಿ ಅದ ಕೇಳ್ಸತ್ತಿರ್ತೈತಿ ನಿಮಗೆ. I ordered chicken biryani for myself and my friend. You see, we don't cook chicken at home. So whenever my mom and dad aren't around, I ordered it and enjoy. ನಮ್ಮ ಮನೆಯೊಳಗೆ ಚಿಕನ್ ಒಟ್ಟು ಕುಕ್ ಮಾಡಂಗಿಲ್ಲ. ಆ್ಯಂಡ್ ತಿಂದರೂ ಬೈಕೊಂತಿರ್ತಾರೆ ತಿನ್ಬೇಡ್ರಿ ಅಂತ. ಸೊ ನಮ್ಮ ಮಮ್ಮಿ ಪ್ಯೂರ್ ವೆಜ್. ಇನ್ನು ಪಪ್ಪ ಎಲ್ಲರ ಯಾವಾಗಾರ ನಮ್ಮ ಜೊತೆ ತಿಂತಾ ಇರ್ತಾರೆ. ಪಪ್ಪಾಗ ಲೈಕ್ ಡೈಲಿ ಫಿಶ್ ಬೇಕಾಗಿರ್ತೈತಿ, ನಾಟ್ ಚಿಕನ್. ಫ್ರಿಜ್ ಖಾಲಿ ಇತ್ತು, ಫ್ರೂಟ್ಸ್ ಏನು ಇದ್ದಿದ್ದಿಲ್ಲ ಅಂತ, ತಿನ್ನಕ್ಕೆ ಸಾಮಾನು ಇದ್ದಿದ್ದಿಲ್ಲ ಅಂತ ನಾನು ಸ್ವಲ್ಪ ಜೆಪ್ಟೋ ಒಳಗೆ ಆರ್ಡರ್ ಮಾಡಿದ್ದೆ. ಎಗ್, ಮಿಲ್ಕ್, ಪಾಸ್ತಾ ಏನಾರ ಇದ್ರೆ. ಇವನ್ ನಾ ವಾಟರ್ನು ಲೈಕ್ ಜೆಪ್ಟೋ ಒಳಗೆ ಮಾಡ್ತೀನಿ, ಬಿಕಾಸ್ ನಾ ಬೇರೆ ನೀರು ಯಾವುದು ಕುಡಿಯಂಗಿಲ್ಲ. ನನಗೆ ಸೀಲ್ಡ್ ವಾಟರ್ ಬೇಕಾಗಿರ್ತೈತಿ, ಅದನ್ನು ನಾನು ಕ್ಯಾನಿಗೆ ಫಿಲ್ ಮಾಡ್ಕೋತೀನಿ. ಐ ಡೋಂಟ್ ನೋ, ನನಗೆ ಬೇರೆ ವಾಟರ್ ಕುಡಿದ ಕೂಡಲೇ ಲೈಕ್ 5 to 6 ಸೆಕೆಂಡ್ ಒಳಗೆ ನಂಗೆ ಪೂರ್ತಿ ಥ್ರೋಟ್ ಇನ್ಫೆಕ್ಷನ್. ಸೊ ನನಗೆ ಬಿಸ್ಲೇರಿ ವಾಟರ್ ಬೇಕಾಗಿರ್ತೈತಿ, ಇಲ್ಲಾಂದ್ರೆ ನನಗದು ಆಗೋದೇ ಇಲ್ಲ. ಗುಡ್ ಮಾರ್ನಿಂಗ್. ನಿನ್ನೆ ಏನೋ ಫ್ರೆಂಡ್ಸ್ ಎಲ್ಲ ಬಂದ್ರಂತ ವಿಡಿಯೋ ಅರ್ಧಕ್ಕೆ ಕಟ್ ಆಗಿಬಿಡ್ತು. ಸೊ ಈಗ ಬೆಳಿಗ್ಗೆ ಆಗೈತಿ 7:30 ಆಗೈತಿ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಹೇಳಿದ್ದೀನಿ ಥ್ರೋಟ್ ಇನ್ಫೆಕ್ಷನ್ ಭಾಳ ಅಂದ್ರೆ ಭಾಳ ಬಿಡ್ತೈತಿ. ಅದಕ್ಕೆ ಬೆಳಿಗ್ಗೆ ಎದ್ದು ಈಗ ಬಿಸಿ ನೀರು ಮಾಡ್ಕೊಳತ್ತೀನಿ. ನೀರು ಕುಡಿದು ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಬಂದಿದ್ರು, ಮನೆಯೆಲ್ಲ ಭಾಳ ಲೈಕ್ ನಾವೇನು ತಿಂಡಿ ತಿನ್ನತ್ತಿದ್ವಿ, ಊಟ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸೊ ಮನೆ ಸ್ವಲ್ಪ ಹೊಲಸಾಗೈತಿ, ಅದೆಲ್ಲ ಇವತ್ತು ಕ್ಲೀನ್ ಮಾಡ್ಕೋಬೇಕು. ನೈಟ್ ಎಲ್ಲ ಕ್ಲೀನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಾಯ್ತು, ಅಷ್ಟು ನಮ್ಗೆ ಟೈಮ್ ಸಿಕ್ಕಿದ್ದಿಲ್ಲ. ಊಟ ಮಾಡಿದ್ವಿ, ಮಾತಾಡ್ಕೊಂತ ಟೈಮ್ ಆಗಿಬಿಟ್ಟಿತ್ತು. ಮುಂಜಾನೆ ಎದ್ದು ಬಾಂಡಿ ತೊಳೆಯೋದು ಯಾರಿಗೂ ಬೇಡ. ನಾನು ಎಷ್ಟರ ಕೆಲಸ ಆಗಲಿ ಆಗಿಂದಾಗ್ಲೇ ಮುಗಿಸ್ಕೊಬಿಡ್ತೀನಿ, ಇಲ್ಲ ಜಾಸ್ತಿ ಆಗ್ತೈತಿ. ಸೊ ದಿಸ್ ಈಸ್ ಮೈ ಸ್ವೀಟ್ ಹೋಮ್ ಟೂರ್. ಇಟ್ ಹ್ಯಾಸ್ 2 bedrooms, a living area and a kitchen. If you enjoyed today's video, please share it and don't forget to hit the bell icon.